ಮೈ ಮೇಲೆ ಅಂತರ ಹಾಕು ಅಂತ ಹೇಳಲ್ಲ. ತಿಳ್ಕೊಂಡ್ರೆ ಸುಮ್ಮನೆ ಸಾಲ ಮಾಡಿ ಅಂತರ ಹಾಕ್ತೀನಿ, ದೇವ್ರಿಗೆ ಮರಿ ಕಡಿತೀನಿ, ಎಣ್ಣೆ ಕೊಡ್ತೀನಿ, ಯಾರು ಸುಮ್ಮನೆ ಸಾಯ್ತೀರಿ? ಕೇಳ್ತೀರ ಅಥವಾ ನಿಶರಮ್ಮ ಅನ್ನೋದಾದ್ರೆ ಯಾವ ದೇವರು ಮರಿ ಕಡಿ, ಕುರಿ ಕಡಿನಲ್ಲ, ಮಟನ್ ಕಡಿನ, ಚಿಕನ್ ಕಡಿನಲ್ಲ. ಮೈ ಮೇಲೆ ಒಡವೆ ಹಾಕು ಅಂತ ಹೇಳಲ್ಲ ಯಾವ ದೇವರು ಮೈ ಮೇಲೆ ಒಡವೆ ಹಾಕು ಅಂತ ಹೇಳಲ್ಲ. ನೀವು ಬಂದಾಗ ನಿಮ್ಮ ಕೈಲಾಗ ಸಹಾಯ ಮಾಡೋಗಿ, ನಿಮ್ಮ ಕೈಲಾಗ ಸಹಾಯ ಮಾಡಿ ಸಾಕು. ನಿಮ್ಮ ಪ್ರೀತಿ ಕಾಣಿಕೆ ಡಬ್ಬಿ ತೋರಿಸಿ ಇದೆಲ್ಲ ಮುಚ್ಚಿ ಬಿಟ್ಬಿಟ್ಟು ದಯವಿಟ್ಟು. ಆಮೇಲೆ ಬೆಳ್ಳಿ ಬೆಳ್ಳಿ ತೊಟ್ಟು ತಗೊಂಬರ್ತೀರಿ, ಅದು 80% ತಗೊಂಡಿರುತ್ತೆ, 20% ಬೆಳ್ಳಿ ಇರುತ್ತೆ. ಸಾವಿರಾರು ರೂಪಾಯಿ ಕೊಟ್ಟು ನೀವು ಹಣ ಖರ್ಚು ಮಾಡಿ ತರೋ ಬದಲು 100 ರೂಪಾಯಿ ಹಾಕಿ ಹಾಕಿ ಕಾಣಿಕೆ ಡಬ್ಬಿ ಒಳಗೆ. ಮಿಕ್ಕಿದ ದುಡ್ಡ ನಿಮ್ಮ ಮನೆ ಊಟಕ್ಕೆ ಉಪಯೋಗಿಸ್ಕೊಳ್ಳಿ. 10,000 ರೂಪಾಯಿ ಇದ್ರೆ ನೀವು ಮನೇಲಿ ಜೀವನ ಮಾಡ್ಬೋದು. 5,000 ರೂಪಾಯಿ ಇದ್ರೆ ಹೂ ಮಾಡ್ಕೊಂಡು ಜೀವನ ಮಾಡ್ಬೋದು. ಉದಾಹರಣೆಗೆ ನೋಡಿ, ಹಿಂದೆಲ್ಲ ಬಂದು ಹೆಂಗ್ ಕೆಲಸ ಮಾಡ್ತಾರೆ ಅವ್ರು ನೋಡಿ ಕಲೀರಿ. ನೀವೆಲ್ಲ ಸೋಂಬೇರಿಗಳ ಮನೆ ದಯವಿಟ್ಟು ಹೇಳ್ತೀರಿ. ಕರೆಕ್ಟಲ್ಲ ಮಾತ್ರಿ? ಬೆಳ್ಳಿ ತಗಡು, ಬೆಳ್ಳಿ ತೊಟ್ಲು 80% ತಗಡಿರುತ್ತೆ, 20% ಅದೇ ಬೆಳ್ಳಿ ಇರುತ್ತೆ. ಅಲ್ಲಿ ನಿಮಗೆ ಸುಮ್ಮನೆ ಯಾಮಾರಿಸಿರ್ತಾರೆ. ದೇವ್ರ ಸಾರಿ ತರ ಬದಲು 300 ಕೊಟ್ಟು ನೀವು 100 ರೂಪಾಯಿ ಬರಲ್ಲ, ಮಾಮೂಲಿ ಸಾರಿ ತಂದು ಕೊಡಿ ಸಾಕು. ಆಮೇಲೆ ಅದೇ 1,000 ರೂಪಾಯಿ ಖರ್ಚು ಮಾಡೋ ಬದಲು ನಿಮ್ಮ ಪ್ರೀತಿ ಇದ್ದರೆ ಒಂದು 100 ರೂಪಾಯಿ ಹಾಕಿ, ಅಡ್ಡಿ ಇಲ್ಲ. ಇಲ್ಲ ಅರ್ಧ ದುಡ್ಡು ಹಾಕಿ, ಎಲ್ಲಿಗೆ ಕಾಣಿಕೆ ಡಬ್ಬಿ ಅರ್ಧ ದುಡ್ಡು ನಿಮ್ಮ ಮನೆಗೆ ಕಟ್ಟು ಉಪಯೋಗಿಸಿದ ನನ್ನ ಕಡೆಯಿಂದ ವಿನಂತಿ ನಿಮಗೆ ಆಗುತ್ತಾ? ಯಾವ ದೇವರ ಮರಿ ಕಡೆಯಿಂದಿಲ್ಲ.